ವೀಕ್ಷಕರೇ, ಏಪ್ರಿಲ್ ತಿಂಗಳಿನಲ್ಲಿ ಕುಂಭರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಈ ಏಪ್ರಿಲ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಕೋರ್ಟ್ ವಿಷಯದಲ್ಲಿ ಈ ತಿಂಗಳಲ್ಲಿ ಯಾವ ರೀತಿಯ ಬೆಳವಣಿಗೆ ಕಾಣುತ್ತದೆ, ಮತ್ತು ನಿಮ್ಮ ಮಕ್ಕಳ ಶಿಕ್ಷಣದಲ್ಲಿ ಎದುರಾಗುವಂಥ ಅವಕಾಶಗಳು ಯಾವುದು, ನೀವು ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ನಿಮ್ಮ ಕುಟುಂಬದ ಭವಿಷ್ಯವನ್ನು ಹೇಗೆ ಬದಲಾಯಿಸಬಹುದು, ಈ ಒಂದು ಸಮಯದಲ್ಲಿ ನೀವು ಗಮನಿಸಬೇಕಾದಂಥ ಪ್ರಮುಖವಾದಂಥ ಸೂಚನೆಗಳು ಯಾವುದು, ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಕ್ಕಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತದೆ. ಇನ್ನು ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ, ನಿಮ್ಮ ರಾಶಿಯ ಭವಿಷ್ಯಕ್ಕಾಗಿ ಮತ್ತು ಹೊಸದಾಗಿ ನಿಮ್ಮ ಒಂದು ಸಮಸ್ಯೆಗಳ ಪರಿಹಾರಕ್ಕಾಗಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಕೋಬಹುದು. ನೋಡಿ, ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂಥ ಶನಿ 1ನೇ ಮನೆಯಲ್ಲಿರುವುದರಿಂದ ಜವಾಬ್ದಾರಿ ಮತ್ತು ಗಂಭೀರತೆಯನ್ನು ಹೆಚ್ಚು ಮಾಡ್ತಾನೆ. ನೀವು ಪ್ರತಿಯೊಂದು ವಿಷಯವನ್ನು ಆಳವಾಗಿ ಯೋಚಿಸುವ ಒಂದು ಪ್ರಯತ್ನಗಳನ್ನು ಕಾಣಬಹುದು. ಇನ್ನು ಸೂರ್ಯ 3ನೇ ಮನೆಯಲ್ಲಿರುವುದರಿಂದ ಧೈರ್ಯ ಮತ್ತು ಪ್ರಯತ್ನ ಹೆಚ್ಚು ಮಾಡುತ್ತಾನೆ. ನಂತರ 4ನೇ ಮನೆಗೆ ಬಂದಾಗ ಮನೆಯ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುತ್ತದೆ. ಇನ್ನು ಬುಧ 3ನೇ ಮನೆಯಲ್ಲಿರುವುದರಿಂದ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಚಾತುರ್ಯ ತಂದುಕೊಡುತ್ತಾನೆ. ನಿಮ್ಮ ಮಾತುಗಳು ಬೇರೆಯವರನ್ನು ಇನ್ನಷ್ಟು ಇಂಪ್ರೆಷನ್ ಮಾಡುವಂಥ ಸಾಧ್ಯತೆಗಳು ಇದೆ, ಅಟ್ರಾಕ್ಷನ್ ಕೊಡುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಶುಕ್ರ 4ನೇ ಮನೆಯಲ್ಲಿರುವುದರಿಂದ ಮನಃಶಾಂತಿ ಮತ್ತು ಸೌಕರ್ಯ ಜೊತೆಗೆ ಈ ಒಂದು ತಿಂಗಳಿನಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ಕಾಣಬಹುದು. ಮನೆಯ ವಾತಾವರಣ ಸುಧಾರಣೆಯಾಗುವಂಥ ಸಾಧ್ಯತೆಗಳು ಇದೆ. ಇನ್ನು ಗುರು 3ನೇ ಮನೆಯಲ್ಲಿರುವುದರಿಂದ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುತ್ತಾನೆ. ನೀವು ಹೊಸ ವಿಷಯಗಳಲ್ಲಿ ಕಲಿಯುವಂಥ ಆಸಕ್ತಿ ಹೊಂದಿರುತ್ತೀರಿ. ರಾಹು 2ನೇ ಮನೆಯಲ್ಲಿರುವುದರಿಂದ ಹಣದ ವಿಷಯದಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಾನೆ. ನೀವು ನಿರ್ಧಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಕೇತು 8ನೇ ಮನೆಯಲ್ಲಿರುವುದರಿಂದ ಒಂದಿಷ್ಟು ಬದಲಾವಣೆಗಳನ್ನು ಕಾಣಬಹುದು. ನೀವು ಹೊಂದಿಕೊಳ್ಳುವಂಥ ಗುಣಗಳನ್ನು ಬಳಸಿಕೊಳ್ಳಬೇಕು. ವೃತ್ತಿ ಜೀವನದಲ್ಲಿ ಹೊಸ ಯೋಚನೆಗಳು ಮತ್ತು ಯೋಜನೆಗಳನ್ನು ನೀವು ಹೊಸದಾಗಿ ಪ್ರಯತ್ನಗಳನ್ನು ಮಾಡಬಹುದು. ಆದರೆ ಅವುಗಳನ್ನು ಸರಿಯಾಗಿ ಜಾರಿಗೆ ತರುವಂಥದ್ದು ಮುಖ್ಯವಾಗಿರುತ್ತೆ. ಇನ್ನು ಹಣದ ವಿಷಯದಲ್ಲಿ ನೋಡೋದಾದರೆ ನಿಯಂತ್ರಣ ಅಗತ್ಯವಾಗಿರುತ್ತೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಉತ್ತಮವಾದಂಥ ಒಂದು ದಾರಿಯನ್ನು ಹುಡುಕಿಕೊಂಡು ಹೋದರೆ ಯಶಸ್ಸು ಸಿಗುವಂಥದ್ದು ಈ ತಿಂಗಳಿನಲ್ಲಿ ಖಚಿತವಾಗಿರುತ್ತೆ. ಇನ್ನು ವ್ಯಾಪಾರದಲ್ಲಿ ಹೊಸ ಐಡಿಯಾಗಳು ಬರಬಹುದು, ಆದರೆ ಅವುಗಳನ್ನು ಅನುಷ್ಠಾನಗೊಳಿಸಲು ಸಮಯ ತೆಗೆದುಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಸಮತೋಲನ ಮತ್ತು ಹೊಂದಾಣಿಕೆ ಮುಖ್ಯವಾಗಿರುತ್ತೆ. ನಿಮ್ಮ ಮಾತುಗಳು ಸಂಬಂಧಗಳನ್ನು ಪ್ರಭಾವಿಸುತ್ತದೆ. ಆರೋಗ್ಯದಲ್ಲಿ ನೋಡೋದಾದರೆ ತಲೆನೋವು ಅಥವಾ ದೇಹದ ಒಂದಿಷ್ಟು ಸುಸ್ತು ಆಗುವಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಸ್ವಲ್ಪ ನೀವು ಆರೋಗ್ಯವಾಗಿ ಉತ್ತಮವಾದಂಥ ಆಹಾರ ಸೇವನೆ ಮಾಡುವಂಥದ್ದು, ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು, ವ್ಯಾಯಾಮ ಮಾಡುವಂಥದ್ದು ನಿಮಗೆ ಉತ್ತಮವಾಗಿ ಆರೋಗ್ಯದ ಕಡೆ ಒಂದು ಒಳ್ಳೆಯ ಬದಲಾವಣೆಗಳನ್ನು ಕಾಣಬಹುದು. ಇನ್ನು ಈ ತಿಂಗಳಿನಲ್ಲಿ ಕುಂಭರಾಶಿಯವರು ಪ್ರಮುಖವಾಗಿ ಮಾಡಲೇಬೇಕಾದಂಥ ಪರಿಹಾರಗಳು ಏನೆಂದರೆ, ಶನಿ ಅನುಗ್ರಹಕ್ಕೆ ಶನಿವಾರದ ದಿನ ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಶಾಂತವಾಗಿ ಪ್ರಾರ್ಥನೆ ಮಾಡಿ. ಮನಃಶಾಂತಿಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀರು ಅರ್ಪಿಸಿ ಸ್ವಲ್ಪ ಸಮಯ ಧ್ಯಾನ ಮಾಡುವಂಥ ಅಭ್ಯಾಸಗಳನ್ನು ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಈ ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದಗಳು.